ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ಮೊದಲಿಗೆ 11 ನಂಬರ್ 0.7 mm ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಒಂದೇ ಕಲರ್ ಸಾರಿಗೆ ಒಂದೇ ಕಲರ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ನೋಡಿ ಬಟ್ಟೆಗೆ ದಾರಾನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸಲ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಲ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ಕುಚ್ಚು ಹಾಕೋದಕ್ಕೆ ಅಂತ 4 ಚೈನ್ ಹಾಕೋಣ. 1 2 3 4. ನೋಡಿ, ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ನಾನು ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ 1 2 ಚೈನ್ ಆದಮೇಲೆ ನೋಡ್ಕೊಳ್ಳಿ, 2 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈ ಥರ ಕ್ರಾಸಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೋಡಿ ಕ್ರೋಶನ ಹಾಕೋಣ. ಇವಾಗ ನೋಡಿ 1 2 3 ಈ ಥರ ಆದಮೇಲೆ ನಾನಿವಾಗ ಇದಕ್ಕೆ ಬೀಡ್ಸ್ನ ತೊಗೊತಾ ಇದ್ದೀನಿ. ನೋಡಿ 3 ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಒಂದೇ ಸಲ. 3 ಬೀಡ್ಸ್ನ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ನೋಡಿ ಈ ಥರ ಇದ್ರ ಒಳಗಡೆಯಿಂದ ಹೋಗಿ 3 ದಾರನೂ ಒಟ್ಟಿಗೆ ನಾವು ಈ ಥರ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾನು 7 ಇದು ಮಾಡ್ತಾಯಿದ್ದೀನಿ. 7 ಕಂಬಗಳನ್ನ ನೋಡಿ ಒಟ್ಟಿಗೆ ಹೋಗೋದು. 3 ದಾರದಲ್ಲೂ ಒಟ್ಟಿಗೆ ದಾರ ಟೂ ಆಯ್ತಲ್ವಾ. ನೋಡಿ 3 ಆಯಿತು. ನಾಲ್ಕಾಯಿತು. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಆರು ನೋಡಿ ಈ ಥರ ಆದಮೇಲೆ ಇವಾಗ ಒಂದು ಸಲ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೋಬೇಕು. ನೋಡಿ 2 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೋಡಿ ಈ ಥರ ತ್ರಿಕೋನ ಇದರಲ್ಲಿ ಶೇಪ್ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ನಾವು ದಾರಾನ ಈ ಥರ ತಗೊಂಡು ನೋಡಿ 1 2 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋದು. ಮಾಡ್ಕೊಂಬಿಟ್ಟು ನೋಡಿ ಸ್ವಲ್ಪ ದಾರಾನ ಉದ್ದ ಮಾಡಿಕೊಂಡು ನಾನು 3 ಗುಂಡುಗಳನ್ನ ಹಾಕ್ಕೊತಾ ಇದ್ದೀನಿ. ಮೂರು ಗುಂಡುಗಳನ್ನ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡಿಕೊಂಡು ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಈ ಥರ ತಗೋಬೇಕು.
ನೋಡಿ 1 ಟೈಮ್, 2 ಟೈಮ್, 3 ಟೈಮ್, 4 ಸಿಂಪಲ್ಲಾಗಿ ಒಂದೇ ಕಲರ್ ಸೀರೆ ಇರುತ್ತಲ್ಲ ಫ್ರೆಂಡ್ಸ್, ಆ ಕಲರ್ ಸೀರೆಗೆ ಈ ಥರ ಹಾಕಿದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. ಈ ಥರ ನಾನು ಎರಡೆರಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದಾದಮೇಲೆ ನಾನು ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಕುಚ್ಚಿಗೆ ಅಂತ 4 ಚೈನ್ ಹಾಕ್ತಿದ್ದೀನಿ. 2 3 ನೋಡಿ 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ತಿರ್ಗಾ 2 ಚೈನ್, ಆಮೇಲೆ ನೀಡಲ್ ಮೇಲೆ 2 ಸಲ ದಾರ ಈ ಥರ ಕ್ರಾಸಾಗಿ ತೊಗೊಂಡ್ಬಿಟ್ಟು ನೋಡಿ ಒಂದು ಸ್ವಲ್ಪ ಉದ್ದ ಎಳ್ಕೊಳ್ಳೋಣ. ಆಮೇಲೆ 2ರಲ್ಲಿ 1, ಆಮೇಲೆ 2ರಲ್ಲಿ 1 ಈ ಥರ ತಗೊಂಡು ನೋಡಿ 3 ಗುಂಡುಗಳನ್ನ ನಾವು ಹಾಕೋಣ. ಈ ಥರ 3 ಗುಂಡುಗಳನ್ನ ಹಾಕಿ ಬೀಡ್ಸ್ನ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ನೋಡಿ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಈ ಥರ 3ರಲ್ಲಿ 1 ಮಾಡ್ಕೊಳ್ಳೋಣ. ಒಂದೇ ಸಲ ದಾರನ ಎಳ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಂಗೆ ಇದಕ್ಕೆ ಇವಾಗ ಕುಚ್ಚು ಕೂಡ ಹಾಕ್ತೀನಿ. ಕುಚ್ಚು ಹಾಕಿದ್ಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್, ಆಮೇಲೆ ನೀಡಲ್ ಮೇಲೆ 2 ಸಲ ದಾರ, ಆಮೇಲೆ 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ತಗೊಂಡು ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ತಿರ್ಗಾ ನೋಡಿ
ನೋಡಿ ಇದಾದಮೇಲೆ ಇಷ್ಟಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್, ಹಾಕಿಬಿಟ್ಟು 2 ಚೈನ್ ಹಾಕಿ ನಾನು ಇಲ್ಲಿಗೆ ದಾರಾನ ಕಟ್ ಮಾಡ್ತಿದ್ದೀನಿ. ನೋಡಿ ಈ ಥರ ಅಂಟಿಕೊಂಡ್ರೆ ಆಯಿತು. ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಕುಚ್ಚಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ಥರ ಡಿಸೈನ್ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ ಈ ಡಿಸೈನ್ನ ನಾನು 2 ಟೈಮ್ಸ್ ಹಾಕಿದ್ದೀನಲ್ವ, ನೀವು 4 ಟೈಮ್ಸ್ 5 ಟೈಮ್ಸ್ ಹಾಕಿದರೆ ಕುಚ್ಚು ದೂರ ಬರುತ್ತೆ, ಇನ್ನೂ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.